ದರ್ಶನ್ ಫ್ಯಾನ್ಸ್ಗೆ ಲಾಠಿ ಏಟು ಬೇಕಾ ಎಂದ ಡಿಕೆ ಶಿವಕುಮಾರ್. ಕನಕಪುರದಲ್ಲಿ ಡಿಕೆ ಮೇಲೆ ಸಿಟ್ಟಿಗೆದ್ದ ದರ್ಶನ್ ಫ್ಯಾನ್ಸ್. ಡಿ ಬಾಸು ಇಲ್ಲ, ಯಾವ ಬಾಸು ಇಲ್ಲ. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲು ಸೇರಿ ಈಗಾಗಲೇ 1 ವರ್ಷ ಆಗ್ತಾ ಬರ್ತಾ ಇದೆ. ಆದ್ರೂ ಕೂಡ ದರ್ಶನ್ ಅವರ ಅಭಿಮಾನಿಗಳು ಅವರ ಮೇಲಿಟ್ಟಿರುವಂತಹ ಒಂದು ಪ್ರೀತಿ, ಅವರ ಮೇಲಿಟ್ಟಿರುವಂತಹ ಒಂದು ಸ್ನೇಹ, ಅವರ ಮೇಲಿಟ್ಟಿರುವಂತಹ ಒಂದು ನಂಬಿಕೆ ಯಾವುದು ಕೂಡ ಕಡಿಮೆ ಆಗಿಲ್ಲ. ಯಾರೇ ರಾಜಕಾರಣಿಗಳು ಎಲ್ಲೇ ಹೋದ್ರೂ ಕೂಡ ದರ್ಶನ್ ಅವರನ್ನ ಬಿಡುಗಡೆ ಮಾಡಿಸಿ, ದರ್ಶನ್ ಅವರು ರಿಲೀಸ್ ಆಗಬೇಕು, ಪ್ಲೀಸ್ ದರ್ಶನ್ ಅವ್ರನ್ನ ರಿಲೀಸ್ ಮಾಡಿಸಿ ಅಂತೇಳಿ ಕೈ ಮುಗಿದು ಬೇಡ್ಕೊಳ್ತಾ ಇದ್ದಾರೆ. ಸುಮಲತಾ ಅಂಬರೀಷ್ ಹೋಗ್ಲಿ, ಅಥವಾ ಡಿ ಕೆ ಶಿವಕುಮಾರ್ ಹೋಗ್ಲಿ, ಸಿದ್ದರಾಮಯ್ಯ ಹೋಗ್ಲಿ, ಯಾರೇ ಹೋಗ್ಲಿ, ಮಂಡ್ಯ, ಮೈಸೂರು, ಮದ್ದೂರು, ಮಳವಳ್ಳಿ ಈ ಒಂದು ಭಾಗದ ಜನ ದರ್ಶನ್ ಅವರ ಅಭಿಮಾನಿಗಳೇನಿದ್ರಲ್ಲ ಅವರೆಲ್ಲರೂ ಕೂಡ ಯಾರೇ ರಾಜಕಾರಣಿಗಳಾದ್ರೂ ಕೂಡ ದರ್ಶನ್ ಅವ್ರನ್ನ ಬೇಗ ರಿಲೀಸ್ ಮಾಡಿಸಿ ಅಂತ ಹೇಳಿ ಕೇಳಿಕೊಳ್ಳೋದು ಮಾಮೂಲಿ ಆಗ್ಬಿಟ್ಟಿದೆ. ಜೊತೆಗೆ ದರ್ಶನ್ ಫ್ಯಾನ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಡಿ ಬಾಸ್ ಅಂತ ಹೇಳಿ ಯಾರೇ ರಾಜಕಾರಣಿಗಳು ಹೋದ್ರೂ ಕೂಡ ಕೂಗೋದು ಕೂಡ ಅದೊಂದು ವಾಡಿಕೆ ಆಗ್ಬಿಟ್ಟಿದೆ. ಅದೇ ರೀತಿ ನಿನ್ನೆ ಕನಕಪುರಕ್ಕೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದ್ಮೇಲೆ ಮೊದಲ ಬಾರಿಗೆ ಕನಕಪುರಕ್ಕೆ ಹೋಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ದರ್ಶನ್ ಅವರ ಫ್ಯಾನ್ಸ್ ಡಿ ಬಾಸ್ ಅವ್ರನ್ನ ನೀವು ರಿಲೀಸ್ ಮಾಡಿಸ್ಬೇಕು, ಬೇಗ ನೀವು ಪ್ಲೀಸ್ ಡಿ ಬಾಸ್ ಅವ್ರನ್ನ ಬಿಡುಗಡೆ ಮಾಡಿಸ್ಬೇಕು ಅಂತೇಳಿ ಅವರ ಅಭಿಮಾನಿಗಳು ಡಿ ಕೆ ಶಿವಕುಮಾರ್ ಅವರ ಬಳಿ ಕೇಳ್ಕೊಳ್ತಾರೆ. ಡಿ ಕೆ ಶಿವಕುಮಾರ್ ಅವರು ಆಗ ಏನ್ ಹೇಳ್ತಾರೆ ಗೊತ್ತಾ? ಅದನ್ನು ನಾನು ಮುಂದೆ ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ದರ್ಶನ್ ಅವರ ಮೇಲಿರುವಂತಹ ಒಂದು ಕ್ರೇಜ್, ದರ್ಶನ್ ಮೇಲಿರುವಂತಹ ಒಂದು ಅಭಿಮಾನ ಯಾವತ್ತಿಗೂ ಕೂಡ ಕಮ್ಮಿ ಆಗಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಹೇಳ್ಬೋದು. ಕನಕಪುರದಲ್ಲಿ ನಂಬಲ್ಲ, ಲಕ್ಷಾಂತರ ಜನ ಸೇರಿದ್ರು ಡಿ ಕೆ ಶಿವಕುಮಾರ್ ಹೋದಂತಹ ಸಂದರ್ಭದಲ್ಲಿ. ಡಿ ಕೆ ಶಿವಕುಮಾರ್ ಅವರು ಕೂಡ ಮೊದಲ ಬಾರಿಗೆ ಸಿಎಂ ಆದಂತಹ ಸಂದರ್ಭದಲ್ಲಿ ತಮ್ಮ ಸ್ವಕ್ಷೇತ್ರ ಕನಕಪುರಕ್ಕೆ ಹೋಗಿ ಕನಕಪುರ ಜನರ ಆಶೀರ್ವಾದವನ್ನ ಪಡಿಬೇಕು ಅಂತೇಳಿ ಹೋಗಿದ್ರು. ಅಲ್ಲೆಲ್ಲ ಕನಕಪುರದ ಮತದಾರರನ್ನ ಉದ್ದೇಶಿಸಿ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿದ್ರು. ಆದ್ರೆ ಆ ಒಂದು ಸಂದರ್ಭದಲ್ಲಿ ಕೊನೆ ಗಳಿಗೆಯಲ್ಲಿ ಎಲ್ಲ ಡಿ ಕೆ ಶಿವಕುಮಾರ್ ಅವರು ಮಾತುಕತೆಯನ್ನ ಮಾಡಿದ್ರು. ಅದಾದ ನಂತರ ಇನ್ನೇನು ಹೊರಡುವಂತಹ ಸಮಯದಲ್ಲಿ ದರ್ಶನ್ ಅವರ ಫ್ಯಾನ್ಸು ಕೂಗಾಡ್ತಾರೆ, ಸಿಎಂ ಸಾಹೇಬ್ರೆ ನಮ್ಮ ದರ್ಶನ್ ಅವ್ರನ್ನ ಬಿಡುಗಡೆ ಮಾಡಿಸಿ, ಡಿ ಬಾಸ್ ಅಂತೇಳಿ ಕೂಗಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಡಿ ಕೆ ಶಿವಕುಮಾರ್ ಅವರು ಏನ್ ಹೇಳ್ತಾರೆ ಗೊತ್ತಾ? ಡಿ ಕೆ ಶಿವಕುಮಾರ್ ಅವರ ಮಾತನ್ನ ಕೇಳಿದ್ರೆ ದರ್ಶನ್ ಫ್ಯಾನ್ಸು ಸ್ವಲ್ಪ ಬೇಜಾರಾಗೋದ್ರಲ್ಲಿ ಡೌಟ್ ಇಲ್ಲ ಅಂತ ಹೇಳಿ, ಡಿ ಬಾಸು ಇಲ್ಲ, ಯಾವ ಬಾಸು ಇಲ್ಲ, ಸುಮ್ಮನೆ ಇರ್ರಿ, ಇದೇ ರೀತಿ ಮಾಡಿದ್ರೆ ನಿಮಗೆ ಪೊಲೀಸರು ಲಾಠಿ ಹೆಟ್ಟನ್ನು ಕೊಡ್ತಾರೆ ನೋಡಿ, ಸುಮ್ಮನೆ ಒದೆ ತಿನ್ಬೇಡಿ ನೀವು, ಸುಮ್ಮನೆ ಇರಿ ಅಂತಂತೇಳಿ ಡಿ ಕೆ ಶಿವಕುಮಾರ್ ಅವರು ದರ್ಶನ್ ಅವರ ಫ್ಯಾನ್ಸ್ಗೆ ಹೇಳಿರುವಂತಹ ಒಂದು ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅಂದ್ರೆ ಈ ಹಿಂದೆ ಕನಕಪುರದಲ್ಲಿ ಕನಕೋತ್ಸವ ಅಂತಂತೇಳಿ ಒಂದು ಕಾರ್ಯಕ್ರಮವನ್ನ ಮಾಡಿದಂತಹ ಸಂದರ್ಭದಲ್ಲಿ ಅವಾಗಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಹೋದಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ದರ್ಶನ್ ಫ್ಯಾನ್ಸು ದೊಡ್ಡ ಮಟ್ಟದಲ್ಲಿ ಕೂಗಾಡಿ ದರ್ಶನ್ ರಿಲೀಸ್ ಆಗಬೇಕು, ದರ್ಶನ್ ಡಿ ಬಾಸ್ ಅಂತೇಳಿ ಕೂಗುವಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತನ್ನ ಹೇಳಿದ್ರು, ದರ್ಶನ್ ಅವರು ಬೇಗ ಬರ್ತಾರೆ, ನೀವೇನು ಭಯ ಪಡಬೇಡಿ, ದರ್ಶನ್ ಅವರು ಈಗ ಅದು ಕಾನೂನಿನ ಚೌಕಟ್ಟಿನಲ್ಲಿದೆ ಅಂತ ಹೇಳಿ ಒಂದು ಸಾಫ್ಟ್ ಆಗಿ ಹೇಳುವಂತ ಒಂದು ಕೆಲಸವನ್ನ ಮಾಡಿದ್ರು ಈ ಹಿಂದೆ. ಆದ್ರೆ ಸಿಎಂ ಆದ ಮೇಲೆ ಡಿ ಕೆ ಶಿವಕುಮಾರ್ ಅವರು ಕಂಪ್ಲೀಟ್ ಆಗಿ ಬದಲಾಗ್ಬಿಟ್ರ? ಜಸ್ಟ್ 3 ದಿನಕ್ಕೆ 4 ದಿನಕ್ಕೆ ಅವರು ಬದಲಾಗ್ಬಿಟ್ರ? ಇಡೀ ದರ್ಶನ್ ಫ್ಯಾನ್ಸ್ ಸಮೂಹವನ್ನೇ ಅವರು ಎದುರಾಕಿಕೊಳ್ಳುವಂತಹ ಒಂದು ಕೆಲಸವನ್ನ ಮಾಡಿಬಿಟ್ರ? ಯಾಕೆಂತಂದ್ರೆ ಆ ಒಂದು ಸಂದರ್ಭದಲ್ಲಿ ನೋಡೋಣ, ಅದು ಕಾನೂನಿನ ಚೌಕಟ್ಟಿನಲ್ಲಿದೆ, ನೀವು ಅದನ್ನ ಜಾಸ್ತಿ ಇದು ಮಾಡಕ್ ಹೋಗ್ಬೇಡಿ, ಕೂಲ್ ಆಗಿರಿ, ದರ್ಶನ್ ಯಾವಾಗ ರಿಲೀಸ್ ಆಗ್ಬೇಕು ಅಂತೇಳಿ ಕೋರ್ಟ್ ನಿರ್ಧಾರ ಮಾಡುತ್ತೆ ಅಂತ ಒಂದು ಮಾತನ್ನ ಹೇಳಿದ್ರು ಕೂಡ ಎಲ್ಲೋ ಒಂದ್ ಕಡೆ ಸಮಾಧಾನದಲ್ಲಿರ್ತಿದ್ರು ದರ್ಶನ್ ಅವರ ಫ್ಯಾನ್ಸ್. ಆದ್ರೆ ಅವ್ರು ಹಂಗೆ ಮಾಡ್ಲಿಲ್ಲ. ಅವರು ಹೇಳಿದ ಒಂದೇ ಮಾತು, ನೀವು ಇದೇ ರೀತಿ ಕೂಗಾಡ್ತಾ ಇದ್ರೆ, ನೀವು ಇದೇ ರೀತಿ ಕಿರ್ಚಾಡ್ತಾ ಇದ್ರೆ ಪೊಲೀಸರು ನಿಮ್ಗೆ ಲಾಠಿ ಏಟಲ್ಲಿ ಒದೆ ಕೊಡ್ತಾರೆ, ನಿಮ್ಗೆ ಲಾಠಿ ರುಚಿ ತೋರಿಸ್ತಾರೆ ಅಂತಂತೇಳಿ ಆ ಮಾತನ್ನ ಹೇಳ್ತಾರೆ. ಸೊ ಈ ಒಂದು ಮಾತು ಈಗ ದರ್ಶನ್ ಅವರ ಅಭಿಮಾನಿಗಳಿಗೆ
ಸ್ವಲ್ಪ ಡಿ ಕೆ ಶಿವಕುಮಾರ್ ಅವರ ಮೇಲೆ ಬೇಸರ ಆಗುವಂತಹ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು. 2028ರ ಚುನಾವಣೆಯಲ್ಲಿ ದರ್ಶನ್ ಫ್ಯಾನ್ಸು ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತಾರೆ. ಯಾಕೆಂತಂದರೆ ಒಂದು ವೇಳೆ ಏನಾದ್ರು 2028ರ ಒಳಗಡೆ ಚುನಾವಣೆ ನಡೆಯುವುದಕ್ಕಿಂತ ಮುಂಚಿತವಾಗಿ ಇನ್ನು 6 ತಿಂಗಳೊಳಗಡೆ ಏನಾರ ದರ್ಶನ್ ಅವರು ರಿಲೀಸ್ ಆದರೆ ನೆಕ್ಸ್ಟ್ ಎಲೆಕ್ಷನ್ಗೆ ಅವರು ಕೂಡ ನಿಂತ್ಕೊಳ್ಳೋದ್ರಲ್ಲಿ ಡೌಟ್ ಇಲ್ಲ ಅಂತ ಹೇಳ್ಬೋದು. ಅವರು ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ನಿಂತ್ಕೊಳ್ತಾರೆ ಅನ್ನೋ ಒಂದು ಚರ್ಚೆ ಕೂಡ ನಡೀತಾ ಇದೆ. ಈಗಾಗಲೇ ದರ್ಶನ್ ಅವರು ಕರ್ನಾಟಕದ ಮುಂದಿನ CM ಆಗ್ತಾರೆ ಅನ್ನೋ ಒಂದು ಆ ಮಟ್ಟಕ್ಕೆ ಒಂದು ಟ್ರೋಲ್ ಕೂಡ ಆಗ್ತಿರುವಂತಹದ್ದು. ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಆ ಒಂದು ವಿಚಾರದಲ್ಲಿ ತಪ್ಪು ಮಾಡಿಬಿಟ್ರ ಅನ್ನೋದು ಈಗ ಇಲ್ಲಿರುವಂತಹ ಪ್ರಶ್ನೆ. ಸೊ ಇದಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಂಬರುವಂತಹ ದಿನಗಳಲ್ಲಿ ಯಾವ ರೀತಿಯಾಗಿ ಕ್ಲಾರಿಟಿಯನ್ನು ಕೊಡ್ತಾರೆ. ಯಾಕಂದ್ರೆ CM ಆದಮೇಲೆ ಒಂದಷ್ಟು ಜವಾಬ್ದಾರಿಗಳು, ಒಂದಷ್ಟು ತೂಕ, ಒಂದಷ್ಟು ಮಾತುಗಳ ಮೇಲೆ ಬೇರೆ ಬೇರೆ ರೀತಿಯಾಗಿ ಅದು ಅವರು ಏನೇ ಒಂದು ಮಾತಾಡಿದ್ರು ಕೂಡ ಬಹಳ ಇಂಪ್ಯಾಕ್ಟ್ ಆಗುತ್ತೆ ಈ ಸಂದರ್ಭದಲ್ಲಿ. ಈ ಹಿಂದೆ ಏನಾದರೂ ಒಂದು ಮಾತನಾಡ್ಬೇಕಾದ್ರೆ ಓಕೆ ಅಂತ ಹೇಳಿ ನಡೀತಾ ಇತ್ತು. ಆದರೆ ಈಗ ಹಂಗಾಗಲ್ಲ. ಈಗ ಏನಪ್ಪಾ ಅಂತಂತಂದ್ರೆ ಅವರ ಒಂದೊಂದು ಮಾತು ಕೂಡ ಒಂಥರ ಸುವರ್ಣಾಕ್ಷರದಲ್ಲಿ ಬರೆಯುವಂತಹ ಮಾತುಗಳು ಅಂತಂತಾರಲ್ಲ, ಆ ರೀತಿ ಆಗುತ್ತೆ. ಸೊ ಹಾಗಾಗಿ ದರ್ಶನ್ ಅವರ ಫ್ಯಾನ್ಸ್ ಆಗಿರ್ಬೋದು, ಸೊ ಯಾರು ಕೂಡ ಇಂತಹ ಒಂದು ವಿಚಾರಕ್ಕೆ ಹೆಚ್ಚು ಅವರನ್ನ ಫೋರ್ಸ್ ಮಾಡಕ್ ಹೋಗಬೇಡಿ. ಲೀಗಲಿ ಏನಾಗಬೇಕು, ಕಾನೂನಾತ್ಮಕವಾಗಿ ಏನಾಗಬೇಕು ಅದೆಲ್ಲವೂ ಕೂಡ ಆಗುತ್ತೆ. ಈಗಾಗಲೇ ಕೋರ್ಟಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ, ತ್ವರಿತ ಗತಿಯಲ್ಲಿ ಆ ಒಂದು ಪ್ರಕರಣವನ್ನು ನೀವು ತನಿಖೆಯನ್ನ ಮಾಡಿ, ಸುಮಾರು 60 ಸಾಕ್ಷಿಗಳು ಏನು ಪ್ರಮುಖವಾಗಿದ್ದಾರಲ್ಲ, 60 ಸಾಕ್ಷಿಗಳನ್ನು ನೀವು ತನಿಖೆಯನ್ನ ಮಾಡಿ ಅಂತಂತೇಳಿ ಈಗಾಗಲೇ ಕೆಳ ಹಂತದ ಕೋರ್ಟ್ಗೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಸೊ ಆಗ ಒಂದು ಕೆಲಸವನ್ನ ಈಗ ಕೆಳ ಹಂತದ ಕೋರ್ಟ್ ಕೂಡ ಮಾಡುತ್ತೆ. ಸೊ ಅದಾದ್ಮೇಲೆ ಫರ್ದರ್ ಏನ್ ಡಿಸಿಷನ್ ಆಗುತ್ತೆ ನೋಡೋಣ. ಸೊ ಈಗ ನೀವೆಲ್ಲೂ ಕೂಡ ಡಿ ಬಾಸ್ ಅಂತಂತ ಹೇಳಿ ನೀವು ಕೂಡ ಒದೆ ತಿಂದ್ಕೊಂಡು, ನೀವು ಕೂಡ ಒಂದಷ್ಟು ಬೇಸರ ಮಾಡಿಕೊಂಡು ಆ ರೀತಿಯಾಗಿ ಮಾಡ್ಕೊಳಕ್ ಹೋಗಬೇಡಿ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನೇ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.